ಅಂದ್ರೆ ನಮ್ಮ ಅಕ್ಕಾರ ಒಂದಿಷ್ಟು ಪಾಟ್ ತಗೊಳ್ಳೋರಿದ್ರತ್ತ ಪಾಟ್ಗಳು ಸಿಕ್ಕಾಪಟ್ಟೆ ಸಸ್ತಾ ಸಿಗ್ತಾವ ಪಾಟ್ಗಳು ಎಷ್ಟು ತಗೊಂಡ್ರಿ 10. ಹ್ಮ್ ಬಾಯ್. ಬಾಯ್ ಇಲ್ಲ ಬಡ್ಡೆಗಾರಲ್ಲ ಜಿರಿ ಮಳೆ ಇರ್ತದ ಸೊ ಅದಕ್ಕ ಇಲ್ಲಿ ನೋಡ್ರಿ ಪಾಟ್ಗಳು ಇಷ್ಟೊಂದಾಗ್ಯಾವಲ್ಲ ಇನ್ನೊಂದ್ 2-3 ಪಾಟ್ಗಳು ತಂದೀನಿ. ಈಗ ಒಣ ಮೀನ ತಗೊಳಕ್ ಬಂದಿದ್ವಿ. ಒಣ ಮೀನುಗಳು ಕೈ ಹಿಡ್ಕೊಂಡೆ ಕೂತ ಬಾಬು. ಯಾವೂ ಅಷ್ಟು ಇಷ್ಟ ಆಗ್ತಿಲ್ಲ. 2 ರೋಸ್ ನೋಡ್ಕೊಂಡು ನೋಡ್ರಿ, ಒಂದು ನಮ್ಮ ಶಿಲ್ಪಕ್ಕ ಬೇಕತ್ತ, ಒಂದು ನಮಗೆ ಬೇಕು ನೋಡಕತ್ವಿ. ಬಟ್ ಅಷ್ಟೊಂದೇನು ಇಷ್ಟ ಆಗಲ್ಲ. ಸಾಕು ಸಾಕು. ಹೆಂಗ್ ತಕ್ಕೋತಾವ ಹೊಡಿಕೆ ಬೇಕಿದ್ದು ಈ ಸರ್ತಿ ಭಾಳ ಆಗ್ತೀನಿ. ಕೈ ಹಿಡ್ಕೊಂಡೆ ಕೂತಾವ ಬಾಬು. ಈಗ ಬೈಲಕ್ಕದೊಳಗೆ ಈಗ ಸಿಕ್ಕ. ಗುಡ್ ಮಾರ್ನಿಂಗ್ ತಾನೇ ಮಾಡ್ಕೊಳಕತ್ತಾಡ ಬಾಬು ಈ ಸರಿ. ಮತ್ ಮಾರ್ನಿಂಗ್ 5-6ಕ್ಕೆ ಕಲಿಯಕ್ಕೆ ನೋಡಿದಾರ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ವ್ಲಾಗ್. ನೀವು ನೋಡ್ತಾ ಇದ್ದೀರಾ ಕ್ರೇಜ್ ಇನ್ಸಾನ್. ಗೈಸ್ ಇವತ್ತಿನ ದಿನ ಶುರು ಮಾಡ್ತಾ ಇರೋದೇ ಸ್ವಲ್ಪ ಹೊರಗಡೆ ಹೊಂಟಿವಿ. ಬನ್ನಿ ಕರ್ಕೊಂಡು ಹೋಗುವ. ಇಲ್ಲಿ ರೆಡಿ ಆಗ್ಯಾರ ನೋಡ್ರಿ. ಇವ್ರದೇನೋ ಸ್ವಲ್ಪ ಸಂತಿ ಮಾಡ್ಬೋದತ್ತ, ಅದಕ್ಕೆ ಕರ್ಕೊಂಡ್ರೆ ಅವರೇ ಬನ್ನಿ ಹೋಗಿ ಬರೋ ಪಟ ಅಂತೇಳಿ ನಾನು ಸ್ವಲ್ಪ ಇದು ಶರ್ಟ್ ಮಾಡ್ತೀನಿ ಹಾಕ್ತೀನಿ. ಶಿಲ್ಪ ಸ್ವಲ್ಪ ಒಂದು ಸೆಕೆಂಡ್ ತೆಗೆದ ಸ್ವಲ್ಪ ಶರ್ಟ್ ಮಾಡ್ಕೊಂಡು ಬನ್ನಿ ಪಟ ಅಂತೇಳಿಗೆ ಹೋಗಿ ಬರ್ತೀನಿ ಅಂತ ನೋಡ್ರಿ. ಹಂಗೆ ನೀವು ಮಾತಾಡ್ಕೋತ ವಿಡಿಯೋ ಮಾಡ್ಕೋತ ಹಂಗೆ ಲೆಟ್ಸ್ ಹೋಗಿ ಬನ್ನಿ ಗೈಸ್. ಅಲ್ಲಿಂದ ಇಲ್ಲಿ ಸ್ವಲ್ಪ ಸಸ್ತಾ ಬಜಾರ್ಕ್ ಅಂತೇಳಿ ಬಂದಿದ್ವಿ. ಅಂದ್ರೆ ನಮ್ಮ ಅಕ್ಕಾರ ಒಂದಿಷ್ಟು ಪಾಟ್ ತಗೊಳ್ಳೋರಿದ್ರತ್ತ ಪಾಟ್ಗಳು ಸಿಕ್ಕಾಪಟ್ಟೆ ಸಸ್ತಾ ಸಿಗ್ತಾವ ಪಾಟ್ಗಳು. ಅದಕ್ಕೆ ಪಾಟ್ ತಗೊಳಕ ಬಂದಿದ್ವಿ. ಪಾಟ್ ತಗೊಂಡು ಬನ್ನಿ. ನೀವು ಊರಿಗೆ ಹೋಗ್ತೀವಿ, ಊರಿಗೆ ಹೋಗ್ತಾ ಪಾಟ್ ಎಷ್ಟು ತಗೊಂಡ್ರಿ? ಪಾಟ್ಗಳು ಎಷ್ಟು ತಗೊಂಡ್ರಿ? 10. ಚೀಲಗಳು ಅಲ್ಲಿ ಕೊಟ್ರಿ, ಎಲ್ಲಿ ಬಿಟ್ರಿ ಚೀಲ? ಪಾಟ್ಗಳ ಸಸ್ತಾ ಸಿಕ್ಕಲ್ಲ, ಪಾಟ್ ಒಂದೇ. ಗೈಸ್ ಹೆಂಗಂದ್ರ ಒಂದು ಸಸ್ತಾ ಇದ್ರೆ ಒಂದ್ 5 ಇರ್ತಾವ ರೇಟ್. ಒಂದ್ರನೇ ಒಂದ್ ರೊಕ್ಕ ತಗೊಳ್ಳೋ ಗಡಿಗಳು. ಅಂದ್ರ ಪಾಟ್ ಬಾಳ ಸಸ್ತಾ. ಇಂಡೋರ್ ಮೇಂಟೈನ್ ಮಾಡಂಗಿದ್ರ ಬಾಳ ಸಸ್ತಾ ಪಾಟ್ಗಳು. ನಿಜ ಹೇಳ್ಬೇಕಂದ್ರ ಎಲ್ಲ ಸೇಮ್ ರೇಟ್. ಬನ್ನಿ ಹೋಗುವ ಬನ್ನಿ. ಈಗ ಮಾವರ ಊರಿಗೆ ಹೋಗ್ತಾರ. ಕ್ಯಾಮ್ರಾ ಬರ್ರಿ ಎಲ್ಲ ನಿಂತೀರಿ ರೆಕಾರ್ಡ್ ಸರ್. ಲೆಟ್ಸ್ ಗೋ ಗೈಸ್, ಹೋಗೋ ಬನ್ನಿ ಈಗ. ಬಾಯ್ ಬಡ್ಡೆ ಬಾಯ್ ಬಿಟ್ಟು ಹೊಂಟು ಗೈಸ್. ಬಡ್ಡೆ ಬಾಯ್ಗೆ ಇಲ್ಲ ಬಡ್ಡೆಗಾರಲ್ಲ. ಲೆಟ್ಸ್ ಗೋ ಗೈಸ್, ಇವಾಗ ಹೋಗೋ ಬನ್ನಿ ಡೈರೆಕ್ಟ್ ಮನಿಗೆ. ಜಿರಿ ಮಳೆ ಇರ್ತದ. ಸೊ ಅದಕ್ಕ ಸಿಕ್ಕಾಪಟ್ಟೆ ತಣ್ಣಗಾಗ್ಬಿಟ್ಟದ ವಾತಾವರಣ, ಫುಲ್ ತಣ್ಣಗಾದ ವಾತಾವರಣ. ಅದಕ್ಕ ಬನ್ನಿ ಹಡಾಕ್ಸ ಮನಿ ಹೋಗ್ಬಿಟ್ಟು ಮನಿ ಹೋಗಿ ಸಿಗ್ತಿದ್ದೆ ನಿಮಗೆ. ಗೈಸ್ ಫೈನಲಿ ಮಳಿ ಒಳಗಡೆನೆ ಆಟೋ ಡೈರೆಕ್ಟ್ ಈ ಕಡೆ ಕರ್ಕೊಂಡ್ಬಂದಿದ್ವಿ. ಕರೆ ಹೇಳ್ಬೇಕಂದ್ರೆ ಫುಲ್ ಯಾಕಪ್ಪ ಅಂದ್ರೆ ಸಿಕ್ಕಾಪಟ್ಟೆ ಮಳೆ ಜೋರಿಲ್ಲ, ಬಟ್ ಮೈ ತೊಯ್ದು ಬಿಡ್ತವೆ ಬಂದಂಗೆ. ಸೊ ಇಲ್ಲಿ ನೋಡ್ರಿ ಪಾಟ್ಗಳು ಇಷ್ಟೊಂದಾಗ್ಯಾವಲ್ಲ. ಇನ್ನೊಂದು 2-3 ಪಾಟ್ಗಳು ತಂದೀನಿ. ಈಗ ಅದ್ರೊಳಗೆ ಇನ್ನೂ ಮಣ್ಣು ತೊಗೊಂಬರ್ಬೇಕಂದ್ರೆ ಮಳೆ ಶುರು ಆಗ್ಬಿಟ್ಟದೆ. ಈಗ ಮಳೆದೊಂದು ಅಜ್ಜಿ ನಡೆದದ. ನೋಡುವ ಸ್ವಲ್ಪ ಇನ್ನೊಂದು 2 ದಿನ ಅಲ್ಲ, ನಾಳೆ ಹೋಯ್ಕೆ ಮಣ್ಣು ತೊಗೊಂಬರ್ಬೇಕು. ಚೀಲ ಮಣ್ಣು ತೊಗೊಂಡ್ರೆ ಶಿಸ್ತಾಗೆ ಇಲ್ಲಿ ಒಂದಿಷ್ಟು ಅಲೋವೆರಾ ಗಿಡಗಳು ಹಚ್ಚಬೇಕು. ಮತ್ತು ಇನ್ನೊಂದು ಪಾಟ್ ಎಕ್ಸ್ಟ್ರಾ ಬೇಕು ನನಗೆ. ಅದಕ್ಕೆ ಇನ್ನೊಂದು 2 ಪಾಟ್ಗಳು ತೊಗೊಂಡೆ.
ನಮ್ಮ ಅಕ್ಕರೊಂದು 10 ಪಾಟ್ ತೊಗೊಂಡ್ರು ಅವರು. ಸಸ್ತಾಗ ಚಲೋ. ಈ ಥರ ಪಾಟ್ಗಳು 24 ರೂಪಾಯಿ ಅಂತ ಚಲೋ ಐತೆ. ಅದಕ್ಕೆ ಬನ್ನಿ ಸಿಗ್ತೀನಿ ಅಂತ ನಿಮಗೆ. ಪೈನಾಪಲ್ ತಂದು ಪೈನಾಪಲ್ಲ ಶಿಸ್ತು ಕಟ್ ಮಾಡ್ಕೊಂಡು ತಿನ್ನುವ ಈಗ. ಗೈಸ್ ಇವಾಗ ಮತ್ತೆ ವಾಪಸ್ ಸಂಜೆ ಅಲ್ಲ ಬೆಳಗ್ಗೆ ಶುರು ಮಾಡ್ತೀನಿ ಬ್ಲಾಗ್. ಮತ್ತೆ ವಾಪಸ್ ಬ್ಲಾಗ್ ಬೆಳಗ್ಗೆ ಶುರು ಮಾಡೀನಿ. ಸ್ವಲ್ಪ ಹೊರಗಡೆ ಹೊಂಟಿದ್ದೆ, ಸೊ ಅದಕ್ಕೆ ಇವಾಗ ಶುರು ಮಾಡೀನಿ. ಇಲ್ಲಿ ನೋಡ್ರಿ ನಮ್ಮ ಸರಸುಂದ್ರಿ ಸಣ್ಣ ಅಕ್ಕಿಗೆ ರೆಂಟ ಕೊಡ್ತೇನಂತ ಲಡ್ಕಿ ಬಾಡಪನ ಇದ್ದಾರೆ ಗೈಸ್. ಅಲ್ಲಿಂದ ಸ್ವಲ್ಪ ಒಣ ಮೀನು ತಗೊಳಕ್ ಬಂದಿದ್ವಿ. ಒಣ ಮೀನುಗಳು ನಮ್ಮ ಶಿಲ್ಪಾಕಾಗ ಒಣ ಮೀನು ತಿನ್ನಂತ, ಅದಕ್ಕ ಒಣ ಮೀನು ತಗೊಳಕ್ ಬಂದಿದ್ವಿ. ಇಲ್ಲಿ ನೋಡ್ರಿ ಗೈಸ್ ಉಪ್ಪು ಮೀನು. ಬನ್ನಿ ತಗೊಂಡ್ಕೆ ಹೋಗುವ, ಲೆಟ್ಸ್ ಗೋ ಗೈಸ್. ಇವಾಗ ಅಲ್ಲಿಂದ ಸ್ವಲ್ಪ ಇಲ್ಲಿ ನರ್ಸರಿ ಬಂದಿದ್ವಿ. ಒಂದೆರಡು ರೋಸ್ ತಗೊಂಡ್ ಹೋಗ್ಲಕ್ ಬಂದಿದ್ವಿ. ರೋಸ್ ಗಿಡಗಳು ಮತ್ತೆ ಇನ್ನೊಂದ್ ಯಾವ್ದಾದ್ರು ನೋಡ್ಬೇಕಂತ ಅನ್ಕೊಂಡಿವಿ. ಬಟ್ ಯಾವೂ ಅಷ್ಟೊಂದು ಇಷ್ಟ ಆಗ್ತಿಲ್ಲ. 2 ರೋಸ್ ತೊಗೊಂಡಿ ನೋಡ್ರಿ. ಒಂದು ನಮ್ ಶಿಲ್ಪಕ್ಕ ಬೇಕತ್ತ, ಒಂದು ನಮಗ್ ಬೇಕು. ಸೊ 2 ತಗೊಂಡಿವಿ. ಮತ್ತೆ ಏನಾದ್ರು ನೋಡಿದ್ರ ಚಲೋ ಕಾಣಂತ ನೋಡಕತ್ವಿ. ಬಟ್ ಅಷ್ಟೊಂದೇನು ಇಷ್ಟ ಆಗಲ್ಲ. ಸಾಕಲ್ಲ. ಸಣ್ಣ ಗೈಸ್, ದೊಡ್ಡ ತೆಳಗ ಆತ ಹೋಗ್ತಾ ಇದ್ವಿ ಏನಂತಾರ ರೋಸ್ಗಳು. ಯಾವ ನೋಡ್ರಿ ಶಿಸ್ತು ಗಿಡಗಳು ಇಲ್ಲಿ ಬಂದ್ರೆ ಅದು ತೋಲೆ ಅನಿಸ್ತಾವ. ನಿಜ ಹೇಳ್ಬೇಕಂದ್ರೆ ಸಿಕ್ಕಾಪಟ್ಟೆ. ಬಟ್ ಏನು ತಗೊಳೋದು ಬೇಡ, ಸಾಕಿಷ್ಟೇ. ಬನ್ನಿ ಹೋಗುವ. ಇದು ನಮ್ಮ ಅಕ್ಕರಿಗೆ ಕೊಡ್ಬೇಕಿದು ಒಯ್ಲಾಗ. ಅಲ್ಲೈತಿ ನೋಡ್ರಿ ನಾವು ತಂದ ಪ್ಲಾಂಟ್ ಅದು. ಮತ್ತೆ ಇದು ಒಂದು ನಾವು ಮೊನ್ನೆ ತಂದಿದ್ದಿಲ್ಲ 2 ಪಾಟ್ಗಳು. ಇದೆ ಇವತ್ತಿನ ಬ್ಲಾಗ್ ಒಳಗೆ ಗೊತ್ತಾಗಿರುತ್ತೆ ನಿಮ್ಗೆ. ಇದೊಂದು ಪಾಟ್ಗಳು ತಂದಿದ್ವಿ ನಾವು ಮೊನ್ನೆ. ಆ ಪಾಟ್ ಒಳಗಡೆ ಶಿಸ್ತು ಮಣ್ಣು ಹಾಕೊಂಡು ಮಣ್ಣು ತೊಗೊಂಬಂದು ಹೋಗಿ ಶಿಸ್ತಾಗಿ ಒಂದು ಚೀಲ ಮಣ್ಣು ತೊಗೊಂಬಂದ್ಬಿಟ್ಟು ಶಿಸ್ತಾಗಿ ಹಾಕಿವಿ. ಇದ್ರೊಳಗೆ ಏನು ಹಾಕಿನಪ್ಪ ಅಂದರೆ ಮುಂದೆ ಬರೋ ದಿನಗಳಲ್ಲಿ ಗೊತ್ತಾಗುತ್ತೆ. ಇದ್ರೊಳಗೆ 2 ಬೀಜಗಳು ಹಾಕಿನಿ. ಅವು ದೊಡ್ಡ ಆತವ. ಅವು ತೋರಿಸ್ತೀನಿ ಅಂತ ನಿಮಗೆ. ಆ್ಯಂಡ್ ಇಲ್ಲೈತ್ರಿ ನಮ್ಮ ಅಕ್ಕ ಇದರೊಳಗಿನವೇ ಒಂದಿಷ್ಟು ಪ್ಲಾಂಟ್ಗಳು ಬೇಕಾದಿಳು, ಸಿಕ್ಕಾಬಿಟ್ಟು ಹೇಳಿದ್ರು. ಸೊ ಅದ್ರಾಗೈತಲ್ಲ ಒಂದು 4 ಪಾಟ್ಗಳು, 4 ಇದ್ರೊಳಗೇನು ಗಿಡಗಳೆಲ್ಲ ಕಿತ್ಕಿರೆ ರೆಡಿ ಮಾಡಿ ಇಟ್ಟಿನಿ ಅವ್ರಿಗೆ ಕೊಡ್ಲಾಕ. ಮತ್ತು ಉಳಿದಿದ್ದು ಇನ್ನೂ ಭಾಳ ಗಿಡಗಳು ತರಬೇಕಂತದ ಪ್ಲ್ಯಾನ್. ಆ್ಯಂಡ್ ಇನ್ನೂ ಪಾಟ್ಗಳು ತರಬೇಕನ್ನೋದ ಪ್ಲ್ಯಾನ್. ತರ್ಬೇಕಟ್ಟೆ ಮತ್ತೇನಿಲ್ಲ. ಆ್ಯಂಡ್ ಇನ್ನೊಂದೇನು ಬೋನ್ಸಾಯಿ ಗಿಡಗಳು ಮಾಡ್ತೀನಿ ಗೈಸ್. ಬೋನ್ಸಾಯಿ ಗಿಡಗಳು ಅದು ಗೊತ್ತಾಗಲ್ಲ ತನಕೊತ, ನನಗೂ ಗೊತ್ತಿರಲಿಲ್ಲ ಇಷ್ಟು ದಿನ. ಇವಾಗೇ ಗೊತ್ತಾಗ್ಯದ. ಬೋನ್ಸಾಯಿ ಗಿಡಗಳು ಮಾಡೋಕ್ಕೆ ಭಾಳ ಇಷ್ಟ ಆಗ್ಯದ ನನಗೆ. ಯಾವ ರೀತಿ ಮಾಡ್ತೀನಿ ಅನ್ನೋದು ಗೊತ್ತಾಗುತ್ತೆ ನಿಮಗೆ. ಶಿಸ್ತು ಯಾವ್ರು ಬಡ್ಡಿ ದಪ್ಪ ಇರ್ತದೆ. ಆ್ಯಂಡ್ ಮೇಲದಲ್ಲಿ ಬೆಳಿಲಿಕ್ಕೆ ಬಿಡಲ್ಲ ಹಂಗೆ. ಅಂಥ ಗಿಡಗಳು ಮಾಡ್ಬೇಕನ್ನೋದ ಮಾಡ್ತೀನಿ ಅಂತೆ. ನಮ್ಮ ಕ್ಯಾಂಪಿ ನೋಡ್ರಿ, ನಮ್ಮ ಸಮಾನ ಬಂದವ್ರಿ. ನಮ್ಮ ಸಮಾನ ಕ್ಯಾಂಪಿ ನೋಡ್ಬೇಕು ಶಿಲ್ಪ ಎಲ್ಲಿ ಮುಖಂಡ ಕ್ಯಾಂಪಿ ನೋಡಿ ಕೂತು ನೋಡೋದು ನಮಗೆ. ನಾವು ಬಿಡಲ್ಲ ತೆಳಗೆ ಹೋಗೋದು. ಅಲ್ಲಿ ಮ್ಯಾಗ ಹೋಗಿದ್ದು ನೋಡಿ. ಮ್ಯಾಗ ಹೋಗ್ಯಾರ ಏನು ನಡ್ಸಿರಿ? ಆ ಡುಮ್ಮಿ ಕರ್ಕೊಂಡೋಗಿದ ಕ್ಯಾಂಪಿ. ಓಕೆ ಗೈಸ್, ಇವತ್ತಿನ ವಿಡಿಯೋಲಿಗೆ ಏನು ಮಾಡ್ತೀನಿ. ಐ ಹೋಪ್ ಎಲ್ಲರಿಗೂ ಇಷ್ಟ ಆಗುತ್ತೆ. ಶಾಲೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮರಿಬೇಡ್ರಿ. ಶೇರ್ ಮಾಡ್ರಿ. ನಾಳೆ ಸಂಜೆ ಬ್ಲಾಗ್ ಒಳಗಡೆ, ನಾಳೆ ಸಂಜೆ 6 ಗಂಟೆಗೆ ಲವ್ ಸ್ಟೋರಿ ಬ್ಲಾಗ್ ಬರುತ್ತೆ. ತಪ್ಪದೇ ಬರುತ್ತೆ, ಅದು ಮಿಸ್ಸೇ ಮಾಡಲ್ಲ, ಪಕ್ಕ ಬರುತ್ತೆ. ನೋಡ್ರಿ ನೀವು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹೋಗಿ ನೋಡ್ರಿ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಷ್ಟೇ. ಓಕೆ ಗೈಸ್, ಮತ್ತೆ ನಾಳೆ ನಡೆಸಿದ್ದೆ ಎಲ್ಲರಿಗೂ. ಲವ್ ಯು ಆಲ್. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಬಾಯ್. ಹೊರ ಹೋಗೋ ಸಿರಲ್ಲ ಕನಸಾಗಲಿ.